ಸೋಷಿಯಲ್ ಮೀಡಿಯಾ ಪ್ರಪಂಚದಲ್ಲಿ ರಕ್ಷಕ್ ಬುಲೆಟ್ ಅನ್ನುವ ಹೆಸರು ಕೇಳದವರೇ ಇಲ್ಲ ಎನ್ನಬಹುದು. ಕೆಲವರಿಗೆ ಅವರು ಇಷ್ಟ, ಇನ್ನು ಕೆಲವರಿಗೆ ಅವರ ಸ್ಟೈಲ್ ಕಂಡ್ರೆ ಟ್ರೋಲ್ ಮಾಡುವ ಹಂಬಲ. ಏನೇ ಇರಲಿ, ರಕ್ಷಕ್ ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಸದಾ ಸುದ್ದಿಯಲ್ಲಿರ್ತಾರೆ. ಈಗ ಅವರು ಮತ್ತೆ ಸುದ್ದಿ ಆಗ್ತಿರೋದು ಯಾವುದೋ ವಿವಾದಕ್ಕಲ್ಲ, ಬದಲಾಗಿ ತಮ್ಮ ಹೊಸ ಲಕ್ಸುರಿ ಕಾರಿಗಾಗಿ. ಹೌದು, ಇದುವರೆಗೆ ಮಹೇಂದ್ರ ಥಾರ್ನಲ್ಲಿ ಓಡಾಡಿಕೊಂಡಿದ್ದ ರಕ್ಷಕ್ ಈಗ ನೇರವಾಗಿ 3 ಕೋಟಿ ರೂಪಾಯಿ ಬೆಲೆಯ ಟೊಯೋಟಾ ವೆಲ್ಫೈರ್ ಕಾರಿನ ಮುಂದೆ ಅಬ್ಬರಿಸಿದ್ದಾರೆ. ಸಾಮಾನ್ಯವಾಗಿ ಯುವಕರಿಗೆ ಮಹೇಂದ್ರ ಥಾರ್ ಅಂದ್ರೆ ಒಂದು ರೀತಿಯ ಕ್ರೇಜ್. ರಕ್ಷಕ್ ಕೂಡ ಅಷ್ಟೇ. ತಮ್ಮ ರಗಡ್ ಲುಕ್ ಮತ್ತು ಬುಲೆಟ್ ಬೈಕ್ನಷ್ಟೇ ಥಾರ್ ಕಾರನ್ನು ಕೂಡ ಪ್ರೀತಿಸ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ. ರಕ್ಷಕ್ ಅವರ ಲೈಫ್ ಸ್ಟೈಲ್ ಕೂಡ ಅಪ್ಗ್ರೇಡ್ ಆಗಿದೆ. ಸದ್ಯ ಅವರು ಶೇರ್ ಮಾಡಿರುವ ಹೊಸ ರೀಲ್ಸ್ನಲ್ಲಿ ಅಚ್ಚ ಬಿಳಿ ಬಣ್ಣದ ರಸ್ತೆಯಲ್ಲಿ ಅರಮನೆಯಂತೆ ಕಾಣುವ ಟೊಯೋಟಾ ವೆಲ್ಫೈರ್ ಕಾರಿನ ಮುಂದೆ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾವು ಯೋಚನೆ ಮಾಡಿದ್ರೆ ಥಾರ್ ಬೆಲೆ ಸುಮಾರು 18 ರಿಂದ 20 ಲಕ್ಷ ರೂಪಾಯಿ ಇರಬಹುದು. ಆದರೆ ಈ ವೆಲ್ಫೈರ್ ಇದೆಯಲ್ಲ, ಇದರ ಬೆಲೆ ಬರೋಬ್ಬರಿ 3 ಕೋಟಿ ರೂಪಾಯಿ ದಾಟುತ್ತೆ. ಈ ಕಾರು ಕೇವಲ ವಾಹನವಲ್ಲ, ಇದೊಂದು ಚಲಿಸುವ ಬಂಗಲೆ ಎನ್ನಬಹುದು. ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ಸ್ಟಾರ್ಗಳಾದ ಶಿವರಾಜ್ ಕುಮಾರ್, ಸುದೀಪ್ ಅವರಂತಹ ನಟರು ಬಳಸುವ ಈ ಕಾರನ್ನ ಈಗ ರಕ್ಷಕ್ ಅವರು ಹೊಂದಿದ್ದಾರೆ ಎನ್ನುವುದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ರಕ್ಷಕ್ ಬುಲೆಟ್ ಅವರು ಚಿತ್ರರಂಗಕ್ಕೆ ಬಂದಿದ್ದು ಬುಲೆಟ್ ಪ್ರಕಾಶ್ ಅವರ ಮಗನಾಗಿ. ಆದರೆ ಅವರು ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ನ ದೊಡ್ಡ ಸ್ಟಾರ್ ನಟರ ಅಭಿಮಾನಿಗಳ ಬೆಂಬಲದೊಂದಿಗೆ ಬೆಳೆದು ನಿಂತಿದ್ದಾರೆ. ದರ್ಶನ್ ಅವರ ಹೆಸರನ್ನಾಗಲಿ ಅಥವಾ ಇತರ ಸ್ಟಾರ್ಗಳ ಅಭಿಮಾನಿಗಳನ್ನಾಗಲಿ ಸೆಳೆಯುವಲ್ಲಿ ಅವರು ಸದಾ ಮುಂದಿರ್ತಾರೆ. ನಾನು ಸ್ಟಾರ್ಗಳ ಅಭಿಮಾನಿ, ಅವರೇ ನನಗೆ ಶಕ್ತಿ ಎಂದು ಹೇಳುತ್ತಲೇ ತಮ್ಮದೇ ಆದ ಒಂದು ದೊಡ್ಡ ಫಾಲೋಯಿಂಗ್ ಸೃಷ್ಟಿಸಿಕೊಂಡಿದ್ದಾರೆ. ಈ ಹೊಸ ವೆಲ್ಫೈರ್ ಕಾರಿನ ಮುಂದೆ ರೀಲ್ಸ್ ಮಾಡುವಾಗಲೂ ಅವರು ಅದೇ ರೀತಿಯ ಮಾಸ್ ಆಟಿಟ್ಯೂಡ್ ತೋರಿಸಿದ್ದಾರೆ. ಬ್ಯಾಕ್ಗ್ರೌಂಡ್ನಲ್ಲಿ ಪವರ್ಫುಲ್ ಮ್ಯೂಸಿಕ್ ಹಾಕಿ ತಾವು ಯಾರಿಗೂ ಕಮ್ಮಿ ಇಲ್ಲ ಎನ್ನುವಂತೆ ಮಿಂಚಿದ್ದಾರೆ. ಇದನ್ನು ನೋಡಿ ಕೆಲವರು ಅಪ್ಪನ ಹೆಸರನ್ನ ಉಳಿಸ್ತಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಟ್ರೋಲ್ ಆಗ್ಲಿ ಮೆಚ್ಚುಗೆ ಆಗ್ಲಿ, ರಕ್ಷಕ್ ಮಾತ್ರ ಗೇರ್ ಬದಲಿಸಿ ಮುಂದೆ ಸಾಗ್ತಿದ್ದಾರೆ. ಏನಿದು 3 ಕೋಟಿಯ ವೆಲ್ಫೈರ್ ವಿಶೇಷತೆ? ಜನರು ಯಾಕೆ ಈ ಕಾರಿನ ಬಗ್ಗೆ ಇಷ್ಟೊಂದು ಮಾತನಾಡ್ತಿದ್ದಾರೆ ಅಂದ್ರೆ, ವೆಲ್ಫೈರ್ ಕಾರಿನ ವೈಭವವೇ ಹಾಕಿದೆ. ಇದರಲ್ಲಿ ವಿಮಾನದ ಬಿಸಿನೆಸ್ ಕ್ಲಾಸ್ ಸೀಟುಗಳಂತಹ ವ್ಯವಸ್ಥೆ ಇರುತ್ತೆ. ಮಸಾಜ್ ಸೀಟುಗಳು, ಪ್ರೈವಸಿ ಸ್ಕ್ರೀನ್, ಅತ್ಯಾಧುನಿಕ ಟೆಕ್ನಾಲಜಿ ಎಲ್ಲವೂ ಇದರಲ್ಲಿದೆ. ದೊಡ್ಡ ಉದ್ಯಮಿಗಳು ಮತ್ತು ಸಿನಿಮಾ ಸ್ಟಾರ್ಗಳು ಲಾಂಗ್ ಜರ್ನಿ ಮಾಡುವಾಗ ಸುಸ್ತಾಗಬಾರದು ಎಂದು ಈ ಕಾರನ್ನ ಇಷ್ಟಪಡ್ತಾರೆ. ರಕ್ಷಕ್ ಬುಲೆಟ್ ಈ ಕಾರನ್ನು ಖರೀದಿಸಿರುವುದು ಅಥವಾ ಇದರ ಮುಂದೆ ರೀಲ್ಸ್ ಮಾಡಿರುವುದು ಅವರ ವೃತ್ತಿ ಜೀವನದಲ್ಲಿ ಹೊಸ ಹಂತಕ್ಕೆ ತಲುಪಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ. ರೀಲ್ಸ್ ಲೋಕದ ಸುಲ್ತಾನ ರಕ್ಷಕ್ ಬುಲೆಟ್ ಅವರನ್ನು ಇಷ್ಟಪಡುವ ಯುವಕರಿಗೆ ಅವರ ರೀಲ್ಸ್ಗಳೇ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್. ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಅವರ ಖ್ಯಾತಿ ಇನ್ನೂ ಹೆಚ್ಚಾಗಿದೆ. ಅಲ್ಲಿಂದ ಹೊರಬಂದ ಮೇಲೆ ರಕ್ಷಕ್ ಬಹಳ ಜಾಣತನದಿಂದ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಳ್ತಿದ್ದಾರೆ. ಸಿನಿಮಾ ಆಫರ್ಗಳ ಜೊತೆಗೆ ಇಂತಹ ಲಕ್ಸುರಿ ಕಾರುಗಳ ಪ್ರದರ್ಶನ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನ ಹೆಚ್ಚಿಸ್ತಾ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ರಕ್ಷಕ್ ಅವರು ಕೇವಲ ಐಷಾರಾಮಿ ಜೀವನವನ್ನು ತೋರಿಸುವುದಷ್ಟೇ ಅಲ್ಲದೆ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನೆಲೆಯೂರಲು ಪ್ರಯತ್ನಿಸುತ್ತಿದ್ದಾರೆ. ಸ್ಟಾರ್ ನಟರ ಹೆಸರು ಹೇಳಿಕೊಂಡು ಬೆಳೆದರು ಎನ್ನುವ ಟೀಕೆಗಳಿದ್ರೂ ಆ ಹೆಸರನ್ನ ಉಳಿಸಿಕೊಂಡು ಹೋಗುವುದು ಅಷ್ಟು ಸುಲಭವಲ್ಲ. ರಕ್ಷಕ್ ಆ ನಿಟ್ಟಿನಲ್ಲಿ ಸತತ ಪ್ರಯತ್ನ ಮಾಡುತ್ತಿದ್ದಾರೆ. ಸಾಮಾನ್ಯ ಜನರಿಗೆ ಇದು ಸ್ಫೂರ್ತಿಯೋ ಅಥವಾ ಅಬ್ಬರವೋ? ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಲೇಖನ ಓದಿದಾಗ 2 ರೀತಿಯ ಅನಿಸಿಕೆಗಳು ಬರಬಹುದು. ಒಂದು, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರಲ್ಲ ಎಂದು ಹೆಮ್ಮೆ ಅನಿಸಬಹುದು. ಇನ್ನೊಂದು, ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಶೋ ಆಫ್ ಮಾಡುವುದೇ ಬದುಕಾಯಿತೆ ಎಂದು ಅನಿಸಬಹುದು. ಆದರೆ ಇಂದಿನ ಡಿಜಿಟಲ್ ಲೋಕದಲ್ಲಿ ಕಾಣಿಸಿಕೊಳ್ಳುವುದೇ ಬದುಕು. ಯಾರು ಹೆಚ್ಚಾಗಿ ಸುದ್ದಿಯಲ್ಲಿರ್ತಾರೋ ಅವರಿಗೆ ಹೆಚ್ಚಿನ ಬೇಡಿಕೆ ಇರುತ್ತೆ. ರಕ್ಷಕ್ ಬುಲೆಟ್ ಅವರು ಈ ಸೂತ್ರವನ್ನು ಚೆನ್ನಾಗಿ ಅರಿತಿದ್ದಾರೆ. ಅವರು ಮಾಡುವ ಪ್ರತಿಯೊಂದು ರೀಲ್ಸ್ ಕೂಡ ವೈರಲ್ ಆಗುತ್ತೆ. ಈಗ ಈ 3 ಕೋಟಿಯ ಕಾರು ಅವರ ಇಮೇಜ್ ಅನ್ನ ಮತ್ತೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ. ಮುಂದಿನ ದಿನಗಳಲ್ಲಿ ಅವರು ಸಿನಿಮಾಗಳಲ್ಲಿಯೂ ಇದೇ ರೀತಿಯ ಅಬ್ಬರವನ್ನು ತೋರಿಸ್ತಾರಾ ಎಂದು ಕಾದು ನೋಡಬೇಕು. ಒಟ್ನಲ್ಲಿ ರಕ್ಷಕ್ ಬುಲೆಟ್ ಅವರ ಈ ಹೊಸ ಕಾರ್ ರೀಲ್ಸ್ ಸದ್ಯ ಕರ್ನಾಟಕದ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಟ್ರೆಂಡಿಂಗ್ ನಲ್ಲಿದೆ. ಥಾರ್ನಿಂದ ವೆಲ್ಫೈರ್ಗೆ ಜಿಗಿದಿರುವ ರಕ್ಷಕ್ ಅವರ ಈ ಬೆಳವಣಿಗೆ ನಿಜಕ್ಕೂ ಅಚ್ಚರಿ ತರುವಂಥದ್ದು. ಅವರ ಈ ಯಶಸ್ಸಿನ ಪಯಣ ಹೀಗೆ ಮುಂದುವರಿಯಲಿ. ಟೀಕೆ ಮಾಡುವವರು ಮಾಡಲಿ, ಆದರೆ ಬೆಳೆಯುವವರು ಬೆಳೆಯುತ್ತಲೇ ಇರ್ತಾರೆ ಎಂಬುದಕ್ಕೆ ರಕ್ಷಕ್ ಅವರೇ ಒಂದು
ಬೆಸ್ಟ್ ಎಕ್ಸಾಂಪಲ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.